ವಾರ್ತೆಯ ಮುಖ್ಯಾಂಶಗಳು. ಬೃಹತ್ ಜನ ಸಮಾವೇಶದ ಬ್ಯಾನರ್ ಬಿಡುಗಡೆಗೊಳಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಅರಣ್ಯ ಇಲಾಖೆಯ ಗಾರ್ಡ್ ಮತ್ತು ವಾಚರ್ಗಳು ಅಷ್ಟೊಂದು ವರ್ಷ ಕತ್ತೆ ಕಾಯುತ್ತಿದ್ದಾರೆ, ಭೀಮಣ್ಣ ಟಿ ನಾಯ್ಕ್. ಅಗ್ನಿ ದುರಂತದಲ್ಲಿ ಬಸ್ ಒಳಗೆ ಸಜೀವವಾಗಿ ದಹನಗೊಂಡ ರಶ್ಮಿ ಮನೆಗೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಸಂಸದ ಕಾಗೇರಿ. ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ 14ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರದ್ಧಾಂಜಲಿ ಸಲ್ಲಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿರ್ಸಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಕೆರೆಗದ್ದೆ ಆಯ್ಕೆ. ಸೊರಬ ತಾಲೂಕಿನ ಬಂಗಾರಧಾಮದಲ್ಲಿ ನಡೆದ ಮೌಲ್ಯಾಧಾರಿತ ರಾಜಕಾರಣಿ ಬಡವರ ಬಂಧು ಖ್ಯಾತಿಯ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಬಂಗಾರಪ್ಪನವರ ಭಾವನವರು ಮತ್ತು ಶಾಸಕರಾದ ಭೀಮಣ್ಣ ಟಿ ನಾಯ್ಕ್, ಮಗ ಮಧು ಬಂಗಾರಪ್ಪನವರ ಕುಟುಂಬ ಸೇರಿದಂತೆ ಬಂಗಾರಪ್ಪನವರ ಅಭಿಮಾನಿಗಳು ಪಾಲ್ಗೊಂಡು ಶ್ರದ್ಧಾಂಜಲಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿರ್ಸಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿ ಕೆರೆಗದ್ದೆ ಬಹುಮತಗಳ ಅಂತರದಿಂದ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ತಾಲೂಕು ಘಟಕದ ಚುನಾವಣೆಯಲ್ಲಿ ಅವರು ಪ್ರತಿಸ್ಪರ್ಧಿ ವಿನುತಾ ಹೆಗಡೆ ವಿರುದ್ಧ ಜಯಶಾಲಿಯಾದರು. ಕೃಷ್ಣಮೂರ್ತಿ 23 ಮತ ಗಳಿಸಿದರು. ಪಶ್ಚಿಮ ಘಟ್ಟ ಹಾಗೂ ಉತ್ತರ ಕನ್ನಡ ನದಿ ಕಣಿವೆಗಳನ್ನು ಸಂರಕ್ಷಿಸಲು ಹಕ್ಕೊತ್ತಾಯ ಮಾಡುವ ಬೇಡ್ತಿ ವರದಾ ಮತ್ತು ಅಘ್ನಾಶಿನಿ ವೇದಾವತಿ ನದಿ ಜೋಡಣೆಯ ಯೋಜನೆಯನ್ನು ಕೈಬಿಡುವಂತೆ ಆಗ್ರಹಿಸಿ ಜನವರಿ 11ರಂದು ಶಿರಸಿಯ ಎಂಇಎಸ್ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಬೃಹತ್ ಜನ ಸಮಾವೇಶದ ಕರಪತ್ರ ಹಾಗೂ ಬ್ಯಾನರ್ ಅನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ್ ಟಿಆರ್ಸಿ ಸಭಾಭವನದ ಕಚೇರಿಯಲ್ಲಿ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ, ಪ್ರಮುಖರಾದ ರಾಮಕೃಷ್ಣ ಹೆಗಡೆ ಕಡಿವೆ, ಕೆಎನ್ ಹೊಸಮನೆ, ದೀಪಕ್ ದೊಡ್ಡೂರ್ ಉಪಸ್ಥಿತರಿದ್ದರು. ನ್ಯಾಯಾಲಯದ ಆದೇಶದಂತೆ ಫಲಾನುಭವಿಯೇ ಖುಲ್ಲಾಪಡಿಸಿ ಎಂದ ನಂತರ ತೆರವುಗೊಳಿಸಿದ ಅತಿಕ್ರಮಣದ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡುವುದು ನಿಜಕ್ಕೂ ದುರಾದೃಷ್ಟಕರ ಎಂದು ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ್ ತಿಳಿಸಿದರು. ತಾಲೂಕಿನ ಗೋಳಿಕೈಯಲ್ಲಿ ಅರಣ್ಯ ಇಲಾಖೆಯವರು ಮರ ಕಡಿದ ಜಾಗಕ್ಕೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 16 ವರ್ಷಗಳಿಂದ ಬೆಳೆಸಿ ಪೋಷಿಸಿದ ಗಿಡ ಮರಗಳನ್ನು ಕಡಿದಾಗ ನಿಜಕ್ಕೂ ನೋವಾಗುತ್ತದೆ. ಗೋಳಿಕೈ ವಿಚಾರದಲ್ಲಿ ತೆರವುಗೊಳಿಸಿದ ಜಾಗ ಜಿಪಿಎಸ್ ಆಗಿರಲಿಲ್ಲ. ಹಾಗಾಗಿ ನ್ಯಾಯಾಲಯ ಕೂಡ ತೆರವುಗೊಳಿಸಲು ಆದೇಶ ನೀಡಿತು ಎಂಬ ಮಾಹಿತಿ ದೊರೆತಿದೆ ಎಂದರು. ಫಸಲು ಬರುವ ಮರಗಳನ್ನು ಕಡಿದಿರುವುದನ್ನು ನೋಡಿದರೆ ಎಂತವರ ಮನ ಕೂಡ ಕಲಕುತ್ತದೆ. ಅರಣ್ಯ ಇಲಾಖೆಯ ಗಾರ್ಡ್ ಹಾಗೂ ವಾಚರ್ಗಳು ಅಷ್ಟೊಂದು ವರ್ಷ ಕತ್ತೆ ಕಾಯುತ್ತಿದ್ದೀರಿ. ಕಡಿಯುವ ಬದಲು ಅರಣ್ಯ ಇಲಾಖೆ ಗಡಿ ಗುರುತಿಸಿ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದಿತ್ತು ಎಂದರು. ಹಿರಿಯೂರು ಸಮೀಪ ಸಂಭವಿಸಿದ ಭೀಕರ ಬಸ್ ಮತ್ತು ಲಾರಿ ಅಪಘಾತದ ಅಗ್ನಿ ದುರಂತದಲ್ಲಿ ಅಕಾಲಿಕವಾಗಿ ಮೃತಪಟ್ಟ ಭಟ್ಕಳದ ಪ್ರತಿಭಾನ್ವಿತ ಯುವತಿ ರಶ್ಮಿ ಮಹಾಲೆ ಅವರ ನಿವಾಸಕ್ಕೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಮಗಳ ಅಗಲಿಕೆಯಿಂದ ತೀವ್ರ ಆಘಾತಕ್ಕೊಳಗಾಗಿರುವ ಪೋಷಕರಿಗೆ ಧೈರ್ಯ ತುಂಬಿದ ಸಂಸದರು ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಪ್ರಾರ್ಥಿಸಿದರು. ಬದುಕಿ ಬಾಳಬೇಕಾಗಿದ್ದ ಸುಂದರ ಭವಿಷ್ಯವನ್ನು ಹೊಂದಿದ ಯುವತಿಯೊಬ್ಬಳು ಇಂತಹ ಭೀಕರ ದುರಂತಕ್ಕೆ ಬಲಿಯಾಗಿರುವುದು ಅತ್ಯಂತ ನೋವಿನ ಸಂಗತಿ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು.